ಇನ್ನು ಮತ್ತೊಂದು ಕಡೆನಲ್ಲಿ ಬ್ಯಾಡಗಿ ಶಾಸಕ ಶಿವಣ್ಣನವರಿಗೆ ಏನಾದ್ರೂ ಮಾಡಿ ಸಚಿವ ಸ್ಥಾನವನ್ನ ಕೊಡಿಸಲೇಬೇಕು ಅಂತ ಸಿದ್ದರಾಮಯ್ಯನವರು ಕೂಡ ಕಸರತ್ತುಗಳನ್ನ ಮಾಡಿದ್ರು. ಆದ್ರೂ ಕೂಡ ಹೈಕಮಾಂಡ್ ಶಾಸಕ ಶಿವಣ್ಣನವರ ಹೆಸರನ್ನ ಘೋಷಣೆ ಮಾಡಲಿಲ್ಲ. ಹಾಗಾಗಿ ಇದೀಗ ಅವರ ಬೆಂಬಲಿಗರು ಯಾರಿದ್ರು ಅವರೆಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಬ್ಯಾಡಗಿ ಶಾಸಕ ಶಿವಣ್ಣನವರಿಗೆ ಸಚಿವ ಸ್ಥಾನಕ್ಕೆ ಪಟ್ಟನ್ನ ಹಿಡಿಯಲಾಗ್ತಾ ಇದೆ. ಹಾವೇರಿಯ ಮೈಲಾರ ಮಹದೇವಪ್ಪ ವೃತ್ತದಲ್ಲಿಂದು ಪ್ರೊಟೆಸ್ಟ್ ಆಗ್ತಾ ಇದೆ. ಇಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ ಶಿವಣ್ಣನವರ ಆಪ್ತರು. ಕುರುಬ ಸಮುದಾಯದ ಬೆಂಬಲಿಗರು ಕಾರ್ಯಕರ್ತರಿಂದ ಧರಣಿಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಪ್ರತಿಭಟನೆ ನಡೆಸಿ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಕ್ಷೇತ್ರದ ಶಾಸಕ ಬಸವರಾಜ ಶಿವಣ್ಣನವರು 4 ಬಾರಿ ಗೆದ್ದರೂ ಕೂಡ ಸಚಿವ ಸ್ಥಾನ ನೀಡಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಮ್ಮ ನಾಯಕರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಮಾಡಿದಂತಹ ಅನ್ಯಾಯ ಇದು. ಇಂದಿನ ಹೋರಾಟದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಬೆಂಬಲಿಸುವಂತೆ ಕರೆಯನ್ನ ಕೂಡ ಕೊಡಲಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಇಂದು ಬೃಹತ್ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂತದ್ದು ನೋಡಿ. ಸಿದ್ದರಾಮಯ್ಯನವರು ಕೂಡ ಈ ಒಂದು ವಿಚಾರದಲ್ಲಿ ಶಿವಣ್ಣನವರಿಗೆ ಏನಾದ್ರೂ ಮಾಡಿ ಸಚಿವ ಸ್ಥಾನ ಕೊಡಬೇಕು ಅಂತ ಹಲವು ರೀತಿಯಾದಂತಹ ಕಸರತ್ತುಗಳನ್ನ ಮಾಡಿದ್ರು. ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ಮೈಸೂರಿನ ಭಾಗದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿದ್ದಾರೆ. ಇನ್ನು ಬೆಂಗಳೂರಿನ ದಕ್ಷಿಣದಲ್ಲೂ ಕೂಡ ಕುರುಬ ಸಮುದಾಯದವರಿದ್ದಾರೆ. ಆದ್ರೆ ಶಿವಣ್ಣನವ್ರಿಗೂ ಕೂಡ ಈ ಒಂದು ಚಾನ್ಸ್ ಸಿಕ್ಕಿದ್ರೆ ಕುರುಬ ಸಮುದಾಯದ ಮತಗಳೇನಿದೆ ಅದೆಲ್ಲವೂ ಕೂಡ 2028ರ ವಿಧಾನಸಭೆ ಚುನಾವಣೆಗೆ ಬೇಕಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಕಸರತ್ತನ್ನ ಮಾಡಿದ್ರು ಕೂಡ ಶಿವಣ್ಣನವ್ರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದ್ ಕಡೆನಲ್ಲಿ ಪ್ರತಿಭಟನೆಗಳ ಕಾವು ಜಾಸ್ತಿ ಆಗ್ತಾ ಇದೆ. ಅವರ ಬೆಂಬಲಿಗರು ಕಾರ್ಯಕರ್ತರುಗಳು ಏನಾದ್ರೂ ಮಾಡಿ ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಂದು ಬ್ಯಾಡಗಿ ಶಾಸಕ ಶಿವಣ್ಣನವರ ಕುರಿತಾಗಿ ಒಂದು ಪ್ರತಿಭಟನೆ ಆಗ್ತಾ ಇರುವಂತದ್ದು ಹಾವೇರಿ ಮೈಲಾರ ಮಹದೇವಪ್ಪ ವೃತ್ತದಲ್ಲಿ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಬಸವರಾಜ ಶಿವಣ್ಣನವರು ಬ್ಯಾಡಗಿ ಶಾಸಕರು ಅವರ ಬೆಂಬಲಿಗರೆಲ್ಲರೂ ಒಂದು ಹಂತದಲ್ಲಿ ಕಾಯ್ತಾ ಇದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಈ ಒಂದು ಬದಲಾವಣೆ ಆಗಿದ್ರಿಂದ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ರಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಇವತ್ತು ಹಾವೇರಿಗೆ ಹಂಚಿಕೊಂಡಿರುವಂತದ್ದು. ಇನ್ನೇನು ಹಾವೇರಿ ಜಿಲ್ಲೆಗೆ ಈಗಾಗಲೇ ಶಾಸಕರಾಗಿರ್ತಕ್ಕಂತಹ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಆದ್ರೆ ನಮಗೂ ಜಿಲ್ಲೆಯ ಶಾಸಕರ ಪೈಕಿ ಅದರಲ್ಲೂ ಉತ್ತರ ಕರ್ನಾಟಕದ ಶಾಸಕರುಗಳ ಪೈಕಿ ಬಸವರಾಜ ಶಿವಣ್ಣನವರು ಹಿರಿಯರಿದ್ದಾರೆ. ಇನ್ನು ಸಮುದಾಯ ವಹಿಸಿದ್ರು ಕೂಡ ಅವರಿಗೆ ಕೊಡಲೇಬೇಕು ಅನ್ನೋ ಒಂದು ಒತ್ತಾಯ ಅವರ ಬೆಂಬಲಿಗರದ್ದಾಗಿದೆ. ಹಾಗಾಗಿ ಏನು ಸಚಿವ ಸ್ಥಾನ ಮಿಸ್ ಆಗಿದೆಯೋ ಅದಕ್ಕೆ ಕುರಿತಂತೆ ನಾವು ಸಚಿವ ಸ್ಥಾನವನ್ನ ನಮ್ಮ ಶಾಸಕರಿಗೆ ಕೊಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಬೆಂಬಲಿಗರು ಇವತ್ತು ಬೃಹತ್ ಆದಂತಹ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು ಏನಂತಂದ್ರೆ ಬಸವರಾಜ ಶಿವಣ್ಣನವರಿಗೆ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಹೇಳಿಕೆಗಳು ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ಲಸ್ ಆಗಿರುವಂತದ್ದು. ಅಂದ್ರೆ ಅವರ ಒಂದು ಆಶೀರ್ವಾದ ಇತ್ತು, ಜೊತೆಗೆ ಅವರು ಹೇಳಿದ್ರು ಕೂಡ ನಮ್ಮ ಶಾಸಕರಿಗೆ ಈ ಒಂದು ಸಚಿವ ಸ್ಥಾನ ಕೈ ತಪ್ಪಿದೆಯಲ್ಲ ಅನ್ನೋ ಒಂದು ನೋವಾಗಿರ್ಬೋದು, ಜೊತೆಗೆ ಅಸಮಾಧಾನ ಅವರ ಬೆಂಬಲಿಗರಿಗೆ ಅಪಾರವಾಗಿರೋದ್ರಿಂದ ಈ ಕುರಿತಂತೆ ಇವತ್ತು ಬೃಹತ್ ಆದ ಒಂದು ಹೋರಾಟವನ್ನ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂಥದ್ದು. ನಗರದ ಏನು ಮೈಲಾರ ಮಹದೇವಪ್ಪ ವೃತ್ತದಲ್ಲಿ ಸುಮಾರು 11 ಗಂಟೆಗೆ ಜಿಲ್ಲೆಯ ಎಲ್ಲಾ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಬಸವರಾಜ ಶಿವಣ್ಣನವರ ಬೆಂಬಲಿಗರಾಗಿರ್ಬೋದು, ಎಲ್ಲರೂ ಕೂಡ ಒಂದೆಡೆ ಜಮಾ ಆಗುವಂಥದ್ದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತದ್ದಾಗಿದೆ. ಸುಕನ್ಯಾ, ಧನ್ಯವಾದಗಳು ಕಿರಣ್ ಹೆಚ್ಚಿನ ಮಾಹಿತಿಗಾಗಿ.